ನಾವು ಪೋಸ್ಟರ್ಸನ್ನು ನೋಡಿದಂಥ ಸಂದರ್ಭದಲ್ಲಿ ಸಾಂಗನ್ನು ನೋಡಿದಂಥ ಸಂದರ್ಭದಲ್ಲಿ ಸಿನಿಮಾ ಏನು ಮೆಸೇಜ್ ಕೊಡೋಕೆ ಹೊರಟಿದೆ ಅನ್ನುವಂಥ ಕ್ಯೂರಿಯಾಸಿಟಿ ಅಂತೂ ಹುಟ್ಟತ್ತೆ. ಆಮೇಲೆ ಇಲ್ಲೇ ಆಕ್ರೋಶ, ಕನ್ಫ್ಯೂಷನ್, ಟೆನ್ಷನ್ಸು ಯಾವುದೋ ಒಂದು ವಿಚಾರಕ್ಕೆ ಹೋರಾಟ ಮಾಡ್ತಿದ್ದಾರೆ ಅನ್ನುವಂಥದ್ದಂತೂ ಗೊತ್ತಾಗುತ್ತೆ. ಸೊ ಏನು ಮೆಸೇಜನ್ನು ಕೊಡೋಕೆ ಹೊರಟಿದೆ, ಆ ಕಂಟೆಂಟ್ ಬಗ್ಗೆ ಒಂದು 2 ಸಾಲಲ್ಲಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ. ಭಾಳ ಬುದ್ಧಿವಂತರು ನೀವು. ಅಲ್ಲಿ ಡೈರೆಕ್ಟ್ರನ್ನ ಕೇಳೋಕ್ಕಾಗಲ್ಲ, ಹೇಳೋದು ಇಲ್ಲ. ಈಗ ನಮ್ಮನ್ನ ಹಾಕೊಂಬಿಟ್ರು ನೋಡಪ್ಪ. ಈಗ ಪಾಯಿಂಟ್ ಏನು ಗೊತ್ತಾ, ಇದು ಸಿನಿಮಾ ಹೆಸರು ಕರಿಕಾಡ. ಏನು ಹೇಳಿ ಕರಿಕಾಡ ಅಂದರೆ? ಕರಿ ಅಂದರೆ ಏನು? ನೋಡಿದ್ರ, ನಾನು ಕಪ್ಪಗಿದ್ದೀನಿ ಅಂದ್ಬಿಟ್ಟು ಮೇಡಮ್ನವ್ರೆ, ಕರಿ ಅಂದರೆ ಆನೆ ಅಂತ. ಕರಿಕಾಡ ಅಂದರೆ ಆನೆ ಕ್ಯಾರೆಕ್ಟರೈಸೇಷನ್ಸ್ ಏನಿದೆ, ಹುಂಬತನ, ಧೈರ್ಯ, ಒಂದು ಸಲ ಕೋಪ ಬಂದರೆ ಧ್ವಂಸನೇ, ಒಂಟಿ ಸಲಗ ಅಂತೀವಿ ಗೊತ್ತಾ, ಹೋರಾಟ ಹೆಂಗೆ ಮಾಡೋದು, ಆ ಕ್ಯಾರೆಕ್ಟರೆಲ್ಲ ಅವನಿಗೆ ಆ ಕ್ಯಾರೆಕ್ಟ್ರಲ್ಲಿದೆ. ಯಾವುದು ಹೀರೋ ಕ್ಯಾರೆಕ್ಟರ್. ತನಗೆ ಬೇಕು, ತನ್ನದಾಗಿಸ್ಕೋಬೇಕು, ತನಗೆ ಮೋಸ ಆಯಿತು ಅಥವಾ ತನ್ನ ನ್ಯಾಯ ಒದಗಿಸ್ಬೇಕು, ಇಂಥ ಏನನ್ನ ಯೋಚನೆ ಮಾಡೋಕ್ಕೆ ಹೊರಟ್ರೆ ಅವನು ಆನೆನೇ. ಆನೆ ಯಾವ ಥರ ಯೋಚನೆ ಮಾಡುತ್ತೆ ಹಂಗೆ ಯೋಚನೆ ಮಾಡೋದು. ಸೊ ಕಥೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಇವು ಹೇಗೆ ಬೇಟೆ ಮಾಡ್ತಾನೆ ಅಂತ, ಇದು ಒಂಥರ ಭಾವನೆಗಳೇ ಬೇಟೆ. ಗೊತ್ತಾಯ್ತಾ? ಈ ಅಗ್ರೆಸಿವ್ ಆಗಿ ಒಬ್ಬ ಕಾಡು ಮನುಷ್ಯನ ರೀತಿಯಲ್ಲೂ ಬಿಹೇವ್ ಮಾಡಿಬಿಡ್ತಾನೆ ಒಂದೊಂದ್ಸಲಿ. ಈ ಒಂದು ಕ್ವಾಲಿಟೀಸ್ ಇರುವಂಥ ಕ್ಯಾರೆಕ್ಟರ್ಗೆ ಕರಿ ಕಾಡ ಅಂದರೆ ಕಾಡಿನ ವಾತಾವರಣದಲ್ಲಿ ಇರೋವಂಥವನು, ಅಥವಾ ತುಂಬ ಹುಂಬನಾಗಿದ್ದರೆ ಎಲ್ಲವೂ ಕಾಡ ಅಂತಾರೆ ಈ ಹಳ್ಳಿ ಕಡೆ. ಸೊ ಹಾಗಾಗಿ ಕರಿಕಾಡ ಅಂತ. ನಂಗೂ ಡೈರೆಕ್ಟರ್ ಫಸ್ಟ್ ಸಿನಿಮಾ ಹೆಸರು ಕರಿಕಾಡ ಅಂದಾಗ, ಓ ಅದಕ್ಕೆ ಕಪ್ಪಗಿರೋರ್ನೆಲ್ಲ ಕಾಸ್ಟ್ ಮಾಡ್ತಾ ಇದಾರೇನೋ ಅಂತ ಅನ್ಕೊಂಡಿದ್ದೆ. ಅಲ್ಲ, ಇದು ಕರಿಕಾಡ ಅಂದರೆ ಅವನೇ ಕ್ಯಾರೆಕ್ಟರ್ ಇರೋರು. ಆಮೇಲೆ ಈ ಹಳ್ಳಿ ಸೈಡಲ್ಲೆಲ್ಲ ನಾನು ಕೇಳಿರೋ ನೆನಪು, ಈ ಕರಿಕಾಡ ಬಿಹೇವ್ ಮಾಡ್ದಂಗೆ ಅಂದರೆ ನಡ್ಕೊಂತಿಲ್ಲ, ಈ ಕರಿಕಾಡ ನನ್ನ ಮಗನೇ ಅಂತೆಲ್ಲ, ಅದೇ ಕರಿಕಾಡ ಆಯ್ತು ನೋಡಿದ್ರ. ಇಲ್ಲ, ಆ ಹುಂಬತನ ಅನ್ನೋದಷ್ಟೇ. ಧೈರ್ಯ ಮಾಡಬೇಕಂದ್ರೆ ಮಾಡಿಬಿಡ್ಬೇಕು, ನುಗ್ಗಿ ಅದನ್ನು ಸಾಲ್ವ್ ಮಾಡಬೇಕಂದ್ರೆ ಮಾಡಿಬಿಡ್ಬೇಕು. ಇದ್ರ ಮೇಲೆ ಈ ಕ್ಯಾರೆಕ್ಟರ್ನ ಇಟ್ಕೊಂಡು ಕತೆ ಮಾಡಿರೋದು. ಸೊ ಹಾಗಾಗಿ ಅದಕ್ಕೆ ಕರಿಕಾಡ. ಕತೆ ಮೆಸೇಜು ಅಷ್ಟೇ. ಆ ಹೋರಾಟದಲ್ಲಿ ಮನುಷ್ಯ ಒಂದೊಂದ್ಸಲಿ ಉಳಿಸ್ಕೋತಾನೆ, ಇಲ್ಲ ಕಳ್ಕೊತಾನೆ. ಸೊ ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದೇ ಸಿನಿಮಾ. ಒಟ್ಟಲ್ಲಿ ನೀವು ಗುಟ್ಟು ಬಿಟ್ಕೊಡಲ್ಲ ಅಂದ್ರೆ ಭಾವನೆಗಳ ಹೋರಾಟ ಅಂತ ಹೇಳಿದ್ರಿ, ಅದೇ ಯಾವ ಭಾವನೆ, ಏನು, ಎತ್ತ, ಒಂದೆರಡು ಸಿಚುಯೇಷನ್ಸ್ ಅಲ್ಲ. ಅದಕ್ಕೆ ಪಾಪ ಒಂದು 6-7 ಕೋಟಿ ಖರ್ಚು ಮಾಡಿ ಫೆಬ್ರವರಿ 6ನೇ ತಾರೀಕಿಗೋಸ್ಕರ ಈ ಎಲ್ಲ ಇಂಟರ್ವ್ಯೂಗಳೆಲ್ಲ ಇಟ್ಟು ಮಾಡ್ತಿದ್ದಾರೆ. ನೀವು ನಿಜವಾಗ್ಲೂ ನೋಡಿದ್ರೆ ಆ ನರೇಷನ್ ಬಿಗಿನಿಂಗಿಂದ ಎಂಡ್ವರೆಗೂ ಸಖತ್ತು ಥ್ರಿಲ್ ಆಗಿರುತ್ತೆ. ನೀವು ಮುಂಚೆ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ನಾನು ಜನಗಳಿಗೂ ಅದೇ ಹೇಳೋದು, ಎಕ್ಸ್ಪೆಕ್ಟ್ಗಿಂತಲೂ ಒಂದು ಎಂಟರ್ಟೈನ್ಮೆಂಟ್ ತೊಗೊತೀನಿ ಅನ್ನೋ ಮೂಡಲ್ಲಿ ಹೋಗಿ. ನಿಮಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಮೆಸೇಜು, ಒಂದೊಳ್ಳೆ ಥ್ರಿಲ್ಲಿಂಗ್ ಡೆಫಿನೆಟಾಗಿ ಮನೆಗೆ ತೊಗೊಂಡೋಗ್ತಾರೆ. ಒಂದು ಹ್ಯಾಂಗ್ ಓವರ್ ತೊಗೊಂಡೋಗ್ತಾರೆ. ಎಸ್ ಸರ್, ಮ್ಯೂಸಿಕ್ ಡೈರೆಕ್ಟರು ಎಷ್ಟು ಜವಾಬ್ದಾರಿ ಇರುತ್ತೆ ಅಂದರೆ, ಈಗ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ಎಷ್ಟು ಜವಾಬ್ದಾರಿ ಇರುತ್ತೋ ಅಷ್ಟೇ ಜವಾಬ್ದಾರಿ ನಿಮಗೂ ಕೂಡ ಇರುತ್ತೆ. ಸಿನಿಮಾನ ತಲುಪಿಸೋದಾಗಿರ್ಬೋದು, ಸಾಂಗ್ಸನ್ನು ತಲುಪಿಸೋದಾಗಿರ್ಬೋದು. ಸಾಂಗ್ಸ್ ಗೆದ್ದರೆ ಸಿನಿಮಾ 50% ಗೆದ್ದಂಗೆ ಅಂತಲೇ ಹೇಳ್ತಾರೆ. ಸೊ ಸಿನಿಮಾದಲ್ಲಿ ಏನು ಭರವಸೆಯನ್ನು ನೀವು ಕೊಡ್ತೀರಾ ಜನಗಳಿಗೆ, ಆ್ಯಂಡ್ ಜನಗಳಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ, ನಿರೀಕ್ಷೆ ಮಾಡ್ತೀರಾ? ಮ್ಯೂಸಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಸಂಗೀತ ಒಂದು ಇನ್ವಿಟೇಷನ್, ನೀವು ಹೇಳ್ದಂಗೆ ಇನ್ವಿಟೇಷನ್ ಆಗಬೇಕು. ಇವತ್ತು ಒಂದು ಹಾಡು ನಾವು ಜನರನ್ನು ಕರೆಯೋಕ್ಕೆ, ಜನರು ಸಿನಿಮಾ ಒಳಗೆ ಬಂದು ನೋಡಿದ್ಮೇಲೆ ಸಿನಿಮಾ ನೋಡ್ತಾರೆ, ಬಟ್ ಹಾಡನ್ನು ನಾವು ಮುಂಚೆ ರಿಲೀಸ್ ಮಾಡ್ತೀವಿ. ಸೊ ಅದು ಯಾವತ್ತೂ ಇನ್ವಿಟೇಷನ್ ಆಗಿರುತ್ತೆ, ಟ್ರೈಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಸಾಂಗ್. ಸೊ ಅದು ನಮ್ಮ ಒಂದು ಇಡೀ ವರ್ಕಿನ ಒಂದು ತುಣುಕು ಅಂತ ಹೇಳ್ತೀವಲ್ಲ, ಆ ಥರ ಒಂದು ಮಾಡಿದಾಗ ಅದರಲ್ಲಿ ಅಟ್ರಾಕ್ಟ್ ಆಗಿ ನಾವು ಜನನ ಕರ್ಸಕ್ಕೆ ಒಂದು ಬ್ರಹ್ಮಾಸ್ತ್ರ ಅಂತ ಹೇಳ್ಬೋದು ಒಂದು ಹಾಡುಗಳನ್ನು. ಸೊ ಮತ್ತು ಹಾಡು ಅನ್ನೋದು ಇವತ್ತಿನ ಕಾಲದಲ್ಲೆಲ್ಲ, ಮುಂದಿನ ಚಿತ್ರರಂಗದಿಂದನೂ ಸಂಗೀತಕ್ಕೆ ಅದರದೇ ಆದ ಒಂದು ಪ್ರಾಮುಖ್ಯತೆ ಮತ್ತು ಆ ಎಮೋಷನನ್ನು ಹೈಪ್ ಮಾಡೋದೇ ಮ್ಯೂಸಿಕ್ಕು. ಸೊ ಅದನ್ನು, ಬಟ್ ಏನಾಗಿದೆ, ಮಾಡರ್ನೈಸೇಷನ್ ಆಗಿದೆ, ಇವತ್ತಿನ ಟ್ರೆಂಡ್ಗೆ ಕೊಟ್ಟಿದ್ದೀವಿ. ಬಟ್ ಹಾಗಂತ ಈ ಸಿನಿಮಾದ ಒಂದು 80s ನಡೆಯುವಂಥ ಕತೆ ಮತ್ತು ಸ್ವಲ್ಪ ಸಿಟಿಲಿ ನಡೆಯೋ ಕಥೆನೂ ಬರುತ್ತೆ. ಅದಕ್ಕೆ ತಕ್ಕಂತಹ ಮ್ಯೂಸಿಕ್ಗಳು, ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಸಾಂಗ್ ಇರ್ಬೋದು, ಎಲ್ಲವನ್ನೂ ಮಾಡಿದ್ದೀವಿ. ಸರ್, ಆ್ಯಸ್ ಎ ಕಾಮಿಡಿಯನ್ ಆಗಿ ಇಂಥದ್ದೊಂದನ್ನು ಜನ ಥಿಯೇಟ್ರಿಗೆ ಬಂದು ಹೋಗೋ ಮುಂಚೆ ಇದನ್ನು ತಗೊಂಡು ಮನೆಗೆ ಹೋಗ್ತಾರೆ, ಈ ಒಂದು ಅಂಶನ ಅಂತ ಅಂದರೆ ಸಿನಿಮಾದಲ್ಲಿ ಅದು ಯಾವ ಅಂಶ? ನೀವು ಜೋರಿದ್ದೀರಿ ಮೇಡಮ್. ನೀವು
ಕರೆಕ್ಟ್ ಅಲ್ಲ, ಏನು ಗೊತ್ತ ವಿಷಯ ಏನು ಗೊತ್ತಾ, ಅಂಥವೇನಾದರೂ ಒಂದು ಚೂರು ಹೇಳಿದ್ರು ಇವತ್ತು ಆಡಿಯನ್ಸ್ ಎಷ್ಟು ಫಾಸ್ಟ್ ಆಗಿದ್ದಾರೆ ಅಂದರೆ ಈ ಸಿನಿಮಾದಲ್ಲಿ ಟ್ವಿಸ್ಟ್ಗಳು ಜಾಸ್ತಿ ಇದೆ. ನಿಮಗೆ ಸಿನಿಮಾ ಒಂದು 2 hours ಕೂತ್ಕೊಂಡು ನೋಡಿದ್ರೆ ಎವ್ರಿ 10 minutes 15 minutes ಸರ್ಪ್ರೈಸ್ಗಳು ಬರ್ತಾ ಇರುತ್ತೆ. ಸೊ ಹೀಗಿರುವಾಗ ಇದರ ಉದ್ದೇಶ ಮತ್ತು ಇದರ ಅಂಶ ಏನಾದರೂ ಒಂಚೂರು ನಾವೇನ ಸುಮ್ಮನೆ ಈ ಸಿಮಿಲಿ ಅಂತೀವಲ್ಲ, ಅಂದರೆ ಉಪಮೇಯವಾಗಿ ಹೇಳಿದ್ರು ಸಹ ಇದು ಹಿಂಗೆ ಗುರು ಅಂತ ಹೇಳಿದ್ರೆ ಆಗ್ತದೆ, ಗ್ಯಾಟ್ ಮಾಡ್ಬಿಡ್ತದೆ ಅಲ್ವಾ. ಸೊ ಫಸ್ಟ್ ಹಾಫಲ್ಲಿ ಒಂದು ಬಂಚ್ ಸೀಕ್ರೆಟ್ಸು, ಸೆಕೆಂಡ್ ಹಾಫಲ್ಲಿ ಆ ಸೀಕ್ರೆಟ್ ರಿವೀಲ್ ಮಾಡೋದ್ರ ಜೊತೆ ಒಂದಷ್ಟು ಥ್ರಿಲ್ಲಿಂಗು, ಒಂದಷ್ಟು ವಿಷಯಗಳಿವೆ. ಅವುಗಳನ್ನ ನಾವು ಏನಾದರೂ ಅತಿ ಆಸೆ ಅಂತನೋ ಅಥವಾ ಕೋಪ ಜಾಸ್ತಿ ಇರಬಾರ್ದು ಅಂತನೋ ಈ ಥರ ಏನೋ ಒಂದು ಮೆಸೇಜ್ ತೊಗೊಂಡು ಹೋಗ್ತೀರಾ ಅಂತ ಏನನ್ನ ಅದ್ರ ಜೊತೆಗೆ ಒಂಚೂರು ಹೇಳಕ್ಕೆ ಹೋದರೆ ಇಷ್ಟೇ ಗುರು ಹೀರೋನವಳೆ ಇಲ್ಲ ಹೀರೋ ಅವನೇ, ಅಲ್ಲಿ ವಿಲನ್ ಅವನೇ, ಇಲ್ಲಿ ಕಾಮಿಡಿ ಅವನವನೇ ಹೇಳ್ಬಿಡ್ತಾರೆ. ಬಟ್ ತುಂಬಾ ಕಾಪಾಡ್ಕೊಂಬಂದಿದ್ದೀವಿ. ಇನ್ನೆಷ್ಟು ದಿನ, February 6ನೇ ಪೋಸ್ಟ್ ನೋಡಿ ಅಂತೂ ತುಂಬ ಖುಷಿ ಪಟ್ಟಿದ್ದಾರೆ ಮೇಡಮ್. ನಿಜ ಹೇಳ್ತೀನಿ ಸರ್, ಎಲ್ಲ ಕಡೆನೂ ಸೌಂಡ್ ಆಗ್ತಾ ಇದೆ ಸರ್. ಸಿನಿಮಾನೇ ಹೀಗಿದೆ ಅಂತ ಟ್ರೈಲರು ಚೆನ್ನಾಗಿ ಸೌಂಡ್ ಆಗಿದೆ. ಸೊ ಹೀಗಿರುವಾಗ ಮೇಡಮ್ ಹಳ್ಳಿಯಲ್ಲಿ ಕೆಲವು ಕಟ್ಟುಪಾಡುಗಳಿರ್ತವೆ. ನಾವು ಹಳ್ಳಿಯಲ್ಲಿರೋರೇ ಸಿಟಿಗೆ ಬಂದರೆ ನಾವು ಸ್ವಲ್ಪ ಸಾಫ್ಟ್ ಆಗಿಬಿಡ್ತೀವಿ, ಒಂದಷ್ಟು ನೋಡ್ದಂಗೆ ಹೋಗ್ಬಿಡ್ತೀವಿ. ಬಟ್ ಹಳ್ಳಿಯಲ್ಲಿ ಹಾಗಲ್ಲ, ತುಂಬ ಪರ್ಟಿಕ್ಯುಲರ್. ಆ ಪರ್ಟಿಕ್ಯುಲರ್ ಆಗಿರುವಂಥ ಜನಗಳ ಮಧ್ಯೆ ಏನು ನಡೆಯುತ್ತೆ ಅನ್ನೋದೇ ಸ್ಟೋರಿ. ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ನೀವು ಗುಟ್ಟನ್ನು ಬಿಟ್ಕೊಡದೇ ಇದ್ರೂ ಪರವಾಗಿಲ್ಲ, ಸಿನಿಮಾ ಗೆಲ್ಬೇಕಷ್ಟೇನೆ. ಆ್ಯಂಡ್ ಫೈನಲಿ ಸರ್, ಏನಾಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋರ ಸಂಖ್ಯೆನೇ ಕಮ್ಮಿ ಆಗ್ತಾ ಇದೆ. ಅದ್ರ ಮಧ್ಯೆ ಈ ಪೈರಸಿ ಅನ್ನುವಂಥದ್ದು ಸಾಕಷ್ಟು ಸುದ್ದಿ ಮಾಡ್ತಾ ಇದೆ. ನಮ್ಮಲ್ಲಿ ಅದನ್ನು ತಡೆಯೋದು ಹೇಗೆ? ಈಗ ರೀಸೆಂಟಾಗಿ ತನಿಷಾ ಅವರ ಕೋಣ ಸಿನಿಮಾ, ಅವರು ಅದನ್ನೇ ಹೇಳ್ತಾ ಇದ್ರು, ಪೈರಸಿ ಆಯಿತು ಅಂತ ಹೇಳ್ಬಿಟ್ಟು. ಮತ್ತೆ ದೊಡ್ಡ ಸ್ಟಾರ್ ನಟರು ವೇದಿಕೆ ಮೇಲೆ ಪೈರಸಿ ಮಾಡಬೇಡಿ ಅಂತ ವಾರ್ನ್ ಕೊಟ್ಟರು. ಈ ಪೈರಸಿ ಮಾಡೋರ ಬಗ್ಗೆ ಏನು ಹೇಳ್ತೀರಾ? ಆಂಧ್ರದಲ್ಲಿ ಒಬ್ಬರು ಪೈರಸಿ ಕಿಂಗ್ ಐವೊಮಾ ರವಿ ಅನ್ನೋರು ಅರೆಸ್ಟ್ ಆದರು. ನಮ್ಮಲ್ಲಿ ಅದು ಆಗೋದು ಯಾವಾಗ? ಇದಕ್ಕೇನು ನಿಮ್ಮ ರಿಯಾಕ್ಷನ್ ಏನು? ಅಲ್ಲ, ನನ್ನ ರಿಯಾಕ್ಷನ್ನು ಸಿಕ್ಕಿದ್ರೆ 4 ತಟ್ಟು ಬಿಡ್ಬೇಕು ನಿಜವಲ್ಲ. ಯಾಕಂದರೆ ಮೇಡಮ್ ಇದರಲ್ಲಿ ನೋವು ಇದೆ, ಕೋಪನೂ ಇದೆ. ಇದನ್ನು ಯಾರನ್ನು ದೊಡ್ಡವ್ರು ಡಿಸಿಷನ್ಸ್ ತೊಗೋಬೇಕಂದ್ರೆ ಇಂಡಸ್ಟ್ರಿಯಲ್ಲ, ಇದನ್ನು ತಡೆಗಟ್ಟುವಂಥ ಕೆಪಾಸಿಟಿ ಇರೋದು ಒಂದು ಡಿಪಾರ್ಟ್ಮೆಂಟ್ ಅಥವಾ ಸರ್ಕಾರಕ್ಕೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಸರ್ಕಾರಕ್ಕೆ. ಇವರು ಮುಂದೆ ಬಂದು ನಮ್ಮನ್ನು ಸರ್ವೈವ್ ಮಾಡಬೇಕು. ಇದು ನಾವಿಲ್ಲಿ ಏನು ಹೇಳಿದ್ರು ಸಹ ನಮ್ಮ ಆಕ್ರೋಶನಷ್ಟೇ ಹೊರಗಾಗ್ತೀವಿ, ಬಟ್ ಆ್ಯಕ್ಷನ್ ತೊಗೊಳೋದು ಮಾತ್ರ ಅವ್ರುಗಳೇ. ಸೊ ತೊಗೊಳ್ಳೇಬೇಕು ಮೇಡಮ್. ಇಲ್ಲ ಅಂದರೆ ಇಷ್ಟೆಲ್ಲ ದುಡ್ಡು ಕೋಟಿ ಹಣಗಳಾಕಿ ನೀವು ಮೊಬೈಲಲ್ಲಿ ನೋಡಿಬಿಟ್ರೆ ಏನು ಬಂತು ಅಲ್ಲಿಗೆ? ನಾವು ಶ್ರಮ ಏನಾಯಿತು? ಇದು ನಾಟ್ ಓನ್ಲಿ ಬಿಸ್ನೆಸ್ ಮೇಡಮ್, ಇದು ಎಮೋಷ್ನಲಿ ಸರ್. ಇದು ಬರೀ ನಾವು ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ, ಇದು ಬಿಸ್ನೆಸ್ಸು, ಆ ಥರ ಲೆಕ್ಕ ಹಾಕಬಾರ್ದು. ಎಂಟರ್ಟೈನ್ಮೆಂಟ್ ಮಾಡ್ತೀವಿ, ಭಾಷೆನ ಉಳಿಸ್ತೀವಿ, ನಮ್ಮ ನೆಲ ಸಂಸ್ಕೃತಿನ ಕನೆಕ್ಟ್ ಮಾಡ್ತಾ ಇರ್ತೀವಿ ಜನಗಳ ಜೊತೆ. ಈ ಸಿನಿಮಾ ಬಹಳಷ್ಟು ಕೊಡುತ್ತೆ ಸಿನಿಮಾಗಳಿಗೆ, ಜನಗಳಿಗೆ. ಸೊ ಹೀಗಿರುವಾಗ ಇದನ್ನು ಪೈರಸಿ ಅವು ಮಾಡಿ ನಾಳೆ ಬೆಳಗ್ಗೆ ನಾನು ಸಿನಿಮಾ ಮಾಡೋದೇ ಬೇಡ ಅಂತ ಎದುರ್ಕೊಳಕ್ಕೆ ಹೋದರೆ ಪ್ರೊಡ್ಯೂಸರ್ಸು, ಅವಾಗ ಏನಾಗ್ಬಿಡುತ್ತೆ? ಸೊ ಇದನ್ನು ಆ್ಯಕ್ಷನ್ ತೊಗೊಳ್ಳೇಬೇಕು. ತೊಗೊಳ್ಳೋರು ದೊಡ್ಡವರು, ಅವ್ರುಗಳು ಮಾಡಬೇಕು ಈ ಕೆಲಸ. ನಾನು ಮನವಿ ಮಾಡ್ತೇವೆ ಅಷ್ಟೇ. ಬಿಗ್ ಬಾಸ್ ನೋಡ್ತೀರಾ? ಫಾಲೋ ಮಾಡ್ತಾ ಇದ್ರೆ? ಬಿಕಾಸ್ ನಾಳೆ ಒಂದೇ ದಿನ ಗ್ರ್ಯಾಂಡ್ ಫಿನಾಲೆಗೆ ಬಾಕಿ ಇರೋದು. ಬಿಗ್ ಬಾಸ್ ನೋಡಲ್ಲ, ಆದರೆ ತುಂಬ ಕಡೆ ಗಿಲ್ಲಿ ಅನ್ನೋ ಹೆಸರು ಓಡಾಡ್ತಾ ಇದೆ. ಅವರು ನನ್ನ ಪ್ರಕಾರ ಅವರು ಗೆಲ್ತಾರೆ ಅನ್ನೋದು ಎಲ್ಲರ ಇದು. ಬಟ್ ನನ್ನ ಪ್ರಕಾರ ಅವ್ರು ಆಲ್ರೆಡಿ ಗೆದ್ದುಬಿಟ್ಟಿದ್ದಾರೆ. ಯಾಕಂದರೆ ಗಿಲ್ಲಿ ಗೆಲ್ಬೋದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ಗೆಲುವು ನನ್ನ ಪ್ರಕಾರ ಯಾವುದೂ ಇಲ್ಲ ಅನಿಸುತ್ತೆ. ಸೊ ಅವ್ರ ಮೇಲೆ ಫ್ಯಾನ್ ಮೇಡ್ ಸಾಂಗ್ಸು ಎಷ್ಟು ಬರ್ತಾ ಇದೆ. ಸೊ ಆಲ್ರೆಡಿ ಹೀಸ್ ಎ ವಿನ್ನರ್. ಸೊ ಅವರೇ ಗೆಲ್ಬೋದು ಅನಿಸುತ್ತೆ ನನಗೆ. ಸರ್, ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರಿಂದ ಕೇಳ್ತಾ ಇದ್ದೀನಿ, ಇಲ್ಲೇ ಗಿಲ್ಲಿ ಬಗ್ಗೆ ಒಂದು 2 ಲೈನ್ ಹಾಡು ಬರ್ಬಿಟ್ಟು ಹಾಡ್ಬೋದಾ? ಹಾಗೆ ಅವ್ರೇನಾರು 2 ಸಾಲ ಬರ್ಕೊಟ್ರೆ ಬರೆಯೋ ಹಂಗಿದ್ರೆ ನಾನು ನನ್ನ ಬಗ್ಗೆನೇ ಬರ್ಕೊಂಡ್ಬಿಡ್ತೀನಿ ಆಯ್ತಾ? ನನಗೆ ಅವೆಲ್ಲ ಹಾಡು. ನಿಮಗೆ ಯಾರು ಗೆಲ್ಬೋದು ಸರ್ ಅನ್ಸುತ್ತೆ? ಮೇಡಮ್ ನನಗೇನು, ನಾ ಫಾಲೋನೇ ಮಾಡ್ತಿಲ್ವಲ್ಲ ನಾನು, ಹೆಂಗಂತ ನೋಡೋದೆಲ್ಲ ನಾನು. ಇಲ್ಲ, ನನಗೆ ಹಂಗಲ್ಲ. ಒಂದು ನೋಡ್ತೀವಿ ನೋಡಲ್ಲ ಅನ್ನೋದಕ್ಕಿಂತಲೂ ಆ ಶೋನ ಮಾನದಂಡಗಳು ಅವ್ರದ್ದೇ ಏನೋ ಇರ್ತವೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಆಮೇಲೆ ಅವ್ರದ್ದೇ ಒಂದು ಸ್ಟ್ರಾಟರ್ಜಿ,
ಯಾರನ್ನ ಹೇಗೆ ಕೌಂಟ್ ಮಾಡಬೇಕು, ಆಮೇಲೆ ಓಟು ಹೇಗೆ ಕನ್ಸಿಡರ್ ಮಾಡಬೇಕು, ಏನೇನೋ ಇರ್ತವೆ. ನಾವೇನು ಮಾಡ್ತಿದ್ದೀವಿ, ನಾವು ಬರೀ ಎಪಿಸೋಡ್ಸ್ನ ನೋಡಿಬಿಟ್ಟು ನಮಗೆ ಇಷ್ಟ ಆಗಿರೋ ಎಲಿಮೆಂಟ್ಸ್ ಕನೆಕ್ಟ್ ಆದರೆ ನಾವು ಅವ್ರನ್ನ ಇಷ್ಟಪಡೋಕ್ಕೆ ಶುರು ಮಾಡಿರ್ತೀವಿ, ಅಷ್ಟೇ ಅಲ್ವಾ? ಎಕ್ಸ್ ವೈ ಝೆಡ್ ಯಾರೋ ಮೂವರು ಇರ್ತಾರೆ, ನಿಮಗೆ ಎಕ್ಸ್ ಇಷ್ಟ ಆಗಿರೋರಲ್ಲ, ನನಗೆ ಎಕ್ಸ್ ಗೆಲ್ಲಬೇಕು, ವೈ ಇಷ್ಟ ಆಗಿರೋಲ್ಲ ವೈ. ಇದಕ್ಕನ್ನು ದಾಟಿ ಅಲ್ಲೊಂದು ಆ ಸಂಸ್ಥೆಯಲ್ಲಿ ಒಂದು ಏನಂತಾರೆ ಜಡ್ಜ್ಮೆಂಟ್ ಇರುತ್ತೆ. ಸೊ ಇವುಗಳನ್ನ ಅವ್ರು ಡಿಸೈಡ್ ಮಾಡುವಾಗ ನಾವು ಸುಮ್ಮನೆ ನಮ್ಮ ಅಭಿಪ್ರಾಯ ಅಷ್ಟೇ, ನಮ್ಗೆ ಇವ್ರು ಗೆಲ್ಲಬೇಕು, ಅವ್ರಿಗೆ ಎಲ್ಲರೂ ಗೆಲ್ಲಿಸ್ಲಿ ಬಿಡಿ, ಬಿಗ್ ಬಾಸ್ ಎಲ್ರಿಗೂ ಲೈಫ್ ಆಗ್ಬಿಡುತ್ತೆ. ಇನ್ನೇನು ಒಂದು 5 ಜನ ಇದ್ದಾರೇನೋ, 5 ಜನ ವಿನ್ನರ್ಸ್ ಅಂತಂದರೆ ಪಾಪ ಎಲ್ಲರಿಗೂ ಅವ್ರವ್ರದೇ ಅದೊಂದು ಲೈಫ್ ಕ್ರಿಯೇಟ್ ಆಗುತ್ತೆ. ಹಂಚ್ಕೊಂಬಿಡಕ್ಕೆ ಹೇಳಿ. ಆಮೇಲೆ ಮೇಡಮ್ 50 ಲಕ್ಷ ಅನ್ನೋದಕ್ಕಿಂತಲೂ ಆ ಶೋಯಿಂದ ಒಂದು ಜನರ ಪ್ರೀತಿ ಗಳಿಸ್ತಾರಲ್ಲ, ಅದು ಲೈಫ್ನ ತುಂಬ ಚೆನ್ನಾಗಿ ತೊಗೊಂಡೋಗುತ್ತೆ. ಅದು ಎಲ್ರಿಗೂ ಸಿಕ್ಕಿದ್ದು ಚಂದ. ಅವ್ರು ಗೆಲ್ಲಿ ಅಂದ್ಬಿಡೋದು ಈಸಿ, ಬಟ್ ಅವರೆಲ್ಲರೂ ಏನೋ ಒಂದು ಲೈಫಲ್ಲಿ ಒಳ್ಳೇದಾಗತ್ತೆ, ನಾನು ಸಾಧಿಸ್ತೀನಿ ಅಂತ ಬಂದಿರೋರು. ಯಾರಿಗಿಂತ ಯಾರು ಕಮ್ಮಿ ಇಲ್ಲ. ಆಲ್ ಆರ್ ಗುಡ್ ಕಂಟೆಸ್ಟೆಂಟ್ಸ್. ಇನ್ನು ಉಳಿದಿರೋದು 5 ಜನನೂ ಗೆಲ್ಲಿ, ಪಾಪ ಎಲ್ರಿಗೂ ಲೈಫ್ ಆಗಲಿ. ಇದು ನನ್ನ ಅಭಿಪ್ರಾಯ. ಭಾಳ ಒಳ್ಳೆಯವನು ಮೇಡಮ್ ನಾನು. ಹೌದು ಸರ್, ಗೊತ್ತಾಗ್ತಾ ಇದೆ. ಓಕೆ ಸರ್, ಆಲ್ ದ ವೆರಿ ಬೆಸ್ಟ್ ನಿಮ್ಮ ಸಿನಿಮಾಗೆ, ಒಳ್ಳೇದಾಗ್ಲಿ. ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಗುರು ಜೊತೆ ರೋಜಾ ಮನು ಪಾಟೀಲ್, ಅಶ್ವವೇಗ, ನ್ಯೂಸ್ ಬೆಂಗಳೂರು.